ಡಿಜಿಟಲ್ ಟರ್ನ್ ಯಾವ ಟೈಮಲ್ಲಿ ಅಂದ್ರೆ ಎಷ್ಟು ಕೆಲಸ ಆದ್ಮೇಲೆ ಇವ್ರು ಮೋಸ ಮಾಡ್ತಾರೆ ಅಂತ? ಆಕ್ಚುಲಿ ನಾವು ಅವ್ರಿಗೆ ಕೆಲಸ ಕೊಟ್ಟಾಗ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಡಬೇಕು ಅನ್ನೋ ತರದ್ದು ಒಂದು ಮಾತುಕತೆ ಆಗಿತ್ತು. ಕ್ಲೈಮ್ಯಾಕ್ಸ್ ಒಂದೇ ಕೊಡಬೇಕು ಅನ್ನೋದು ಮಾತುಕತೆ ಆದಾಗ ಯಾವಾಗ ಯಾವ ಮೇ ನಮ್ಮ ಸ್ವಾಮಿ ಅದು ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲೇನೋ ಬಂದು ನಮ್ಮನ್ನ ಯಾರೋ ಇವನು ಸಂಕೇತ ಅನ್ನೋನ್ ಕರ್ಕೊಂಡ್ಬಂದು ನಮ್ಮನ್ನ ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತ್ ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ. ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಓನ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ. ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾನು ಅವನಿಗೆ ಯಾವ್ದು ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡಿ ಅವ್ನಿಗೆ ಕೊಟ್ಟಾಗ ಅವನಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ, ನನಗೆ ನನ್ನ ಕೈಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಂತಾನೆ. ಫಸ್ಟ್ ನಮ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ ದುಡ್ಡು ಹತ್ತತ್ರ 4 ಚಿಲ್ಲರೆ ಏನೋ ಮಾತಾಡಿರ್ತಾರೆ. ಅದಾದ್ಮೇಲೆ ಅವರೇ ಪ್ರೊಡ್ಯೂಸರ್ ಮತ್ತೆ ಅವರು ಮಾತಾಡ್ಕೊಂಡು 7 ಕೋಟಿನೋ 8 ಕೋಟಿನೋ ಡಿಸೈಡ್ ಮಾಡ್ಕೊಂಡು ಅವರು ಮತ್ತೆ ಆ ಸುನೀಲ್ ಅನ್ನೋ ವ್ಯಕ್ತಿ ಇವ್ರೇ ಡಿಸೈಡ್ ಮಾಡ್ಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಅವ್ನು ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು ರಾಕ್ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ. ಅದಾದ್ಮೇಲೆ ಋಷಭ ಅಂತ ಒಪ್ಕೋತಾನೆ. ಅದಾದ್ಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ರು ಅವ್ರ ಮಗಂದು ಒಂದು ಸಿನಿಮಾ ಮಾಡ್ತಾ ಇರ್ತಾರೆ. ಅವರು ಒಂದಿನ ಏನ್ ಮಾಡ್ತಾರೆ, ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವ್ನ ಕೈ ಕೊಟ್ಟು 20 ಲಕ್ಷ ದುಡ್ಡು ಕೊಟ್ಟು ಸೈಮಾ ಇದರಲ್ಲಿ ಯಾವ್ದು ದುಬೈಯಲ್ಲಿ ಅವ್ರ ಮಗಂದು ಟ್ರೈಲರ್ ಲಾಂಚ್ ಮಾಡ್ಬೇಕಂತ ಅನ್ಬಿಟ್ಟು ಪ್ಲಾನ್ ಮಾಡಿ ಎಲ್ಲಾ ಮಾಡ್ಕೊಂಡು ಕೊನೆಗೆ ಅವನು 10 ಲಕ್ಷ ಅವ್ರಿಗೂ 10 ಲಕ್ಷನೋ 20 ಲಕ್ಷನೋ ಮೋಸ ಮಾಡಿ ನನಗ ಅವರು ಫೋನ್ ಮಾಡಿ ಒಂದು 20 ಮಿನಿಟ್ಸ್ ಹತ್ತಿರ್ತಾರೆ. ಈ ತರದ್ದೆಲ್ಲ ಮಾಡ್ಬಿಟ್ಟ, ನನ್ನ ಮಗನ್ ಲೈಫ್ ಹಾಳು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕರೆದು ಬೈದು ನಾವೇ ಹೇಳಿ ಈ ತರದ್ದೆಲ್ಲ ಮಾಡ್ಬೇಡ ಅಂತ ಅನ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರದ್ದೇನಿದೆ ಹೋಗಿ ದುಡ್ಡು ಕೊಡು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಕೊಡ್ಸಿರ್ತೀವಿ. ಕಾಟೇರದನು ಕೆಲಸ ಮಾಡ್ಕೊಡ್ಲಿಲ್ಲ ಅವನು, ಅದ್ರಲ್ಲೂ 50 ಲಕ್ಷ ತಗೊಂಡು ಹೊರಟೋದ. ನಿಮ್ಗೆ ಕೆಲಸ ಮಾಡ್ಕೊಡ್ಲಿಲ್ಲ, ನೆಕ್ಸ್ಟ್ ಅದನ್ನ ಹೆಂಗ್ ಶಿಫ್ಟ್ ಮಾಡ್ಕೊಂಡ್ರಿ, ಬೇರೆ ಯಾರಿಗೆ ಕೊಟ್ರಿ ಅನ್ನೋ ಪ್ರಶ್ನೆ. ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸ್ಕೊಳ್ಳೋದಾಗ್ಲಿಲ್ಲ. ಯಾರ ಹತ್ರ? ಅವನ ಹತ್ರ ಇಲ್ಲ, ಅವ್ನು ಬಿಟ್ಟು ಹೊಟ್ಟೋದ. ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು. ಅದಾದ್ಮೇಲೆ 8 ತಿಂಗಳು ಈಗಲೇ ಮೇಯಲ್ಲೇ ಸಿಕ್ಕಿರೋದು. ಯಾವಾಗ ಈ ತಿಂಗಳು ಯಾವ್ದದು? ಜುಲೈಯಲ್ಲೇ ಸಿಕ್ಕಿರೋದು. ಅವನು ಜುಲೈ 11ನೇ ತಾರೀಕು 10ನೇ ತಾರೀಕು ಏನೋ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಹೈದರಾಬಾದ್ ಇಂದ. ಈಗ ನಿರ್ಮಾಪಕರು ಮತ್ತೆ ನೀವು ಇದ್ರ ಬಗ್ಗೆ ಕೂತ್ ಮಾತಾಡಿದ್ರ? ಯಾದ್ರ ಬಗ್ಗೆ? ಈ ಕಮಿಷನ್ ಆರೋಪದ ವಿಚಾರ ಬಂದಿರೋಂತ ಸಂದರ್ಭಕ್ಕೆ ಎದುರು ಬದ್ರು. ಹೌದು, ಆ ಎದುರು ಬದ್ರ ಆಯ್ತು. ನಿಮ್ಮ ಮೇಲೆ ಈ ಆರೋಪ ಬಂದಾಗ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡುವಂಥದ್ದು. ಸರ್ ಈಗೇನು ಅವ್ರು ದುಡ್ಡು ಕೊಟ್ಟಿರ್ತಾರಲ್ಲಿ ಅಲ್ವಾ, ಅವರು ಈ ರೀತಿ ಆರೋಪ ಮಾಡ್ತಾರೆ ಅಂತದ್ರ ಬಗ್ಗೆ ಮಾತಾಡಿದ್ರ ಅಂತ? ಇಲ್ಲ, ಅದ್ರ ಬಗ್ಗೆ ಏನಾಯ್ತು ಅಂತಂದ್ರೆ ನಮಗೂ ಅವ್ರಿಗೂ ಯಾವ್ದೋ ಒಂದು ಈ ಕೆಲಸಗಳು ನಡೀತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಇಂದ ನಾವು ಒಂದು 15-20 ಡೇಸ್ ನಾವು ಮಾತಾಡಿರಲಿಲ್ಲ. ಹಂಗಾಗಿ ಈ ವಿಚಾರದ ಬಗ್ಗೆ ಮಾತಾಡಿದ್ವಿ. ಈಗ ನಡುವೆನೂ ಇಂಥದ್ದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತಂಡದ ನಡುವೆ ಅಂತ ಮಾಹಿತಿ ಹರಿದಾಗಿತ್ತು. ಅವತ್ತು ನೀವಿಬ್ರು ಜೊತೆಯಾಗಿ ನಿಂತು ನಮ್ಮ ನಡುವೆ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋಂತ ಮಾತಾಡಿದ್ರಿ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಶುರು ಆಯ್ತು ಮಾರ್ಟಿನ್ ಟೀಮಲ್ಲಿ ಅಂತ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇವಾಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಡೈರೆಕ್ಟರ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ಅಂದ್ರೆ ಎಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಡೈರೆಕ್ಟರ್ಗೆ ಮತ್ತೆ ಹೀರೋಗೆ, ಡೈರೆಕ್ಟರ್ಗೆ ಮತ್ತೆ ಕ್ಯಾಮ್ರಾ, ಈ ತರದ್ ಯಾವ್ದೋ ಒಂದು ಕಾನ್ಫ್ಲಿಕ್ಟ್ಗಳು ಬರ್ತಾನೆ ಇರ್ತವೆ. ಇದನ್ನೆಲ್ಲ ಮೀರಿ ಕೆಲಸ ಮಾಡ್ಕೊಂಡು ಹೋಗುವಂತದ್ದೇ ಸಿನಿಮಾ. ಯಾಕೆಂತಂದ್ರೆ ಇದು ಈ ಸಿನಿಮಾದಲ್ಲಿ ಒಂದರಲ್ಲೇನೆ ಜಗಳ ನಡೀತಾ ಇದೆ ಅನ್ನೋ ತರದ್ದಲ್ಲ. ತುಂಬಾ ಸಿನಿಮಾಗಳಲ್ಲಿ ಈ ತರದ್ದು ಜಗಳಗಳು ನಡೀತಾನೆ ಇರ್ತವೆ. ಜನರ ಮೇಲೆ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಕ್ ಕಾರಣ ಏನಾಗಿತ್ತು? ನನ್ನ ಒಬ್ಬನ ಮೇಲೆ ಮಾಡಿಲ್ಲ, ನನ್ನ ಒಬ್ಬನ ಮೇಲೆ ಅಲ್ಲ ಮಾಡಿರುವಂತದ್ದು. ನನ್ನ ಮೇಲೆ ಮಾಡಿದಾನೆ, ತಿರ್ಗಾದಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಮೇಲೆ ಮಾಡಿದಾನೆ, ನಮ್ಮ ಎಡಿಟರ್ ಮೇಲೆ ಮಾಡಿದಾನೆ, ನಮ್ಮ ಯಾರು ಅದನ್ನೆಲ್ಲ ಮೀರಿ ನಮ್ಮ ಸ್ವಾಮಿನೂ ಕೂಡ ಕರೆದು ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲಿ ಸ್ಟೇಷನ್ ಅಲ್ಲಿ. ಎಲ್ಲಾರ ಮೇಲೂ ಅಲಿಗೇಷನ್ ಮಾಡಿದಾನು, ಒಬ್ಬನ ಮೇಲೆ ಮಾಡಿಲ್ಲ. ಬಟ್ ಅಂದ್ರೆ ಸತ್ಯರೆಡ್ಡಿ, ಸುನಿಲ್ ರೆಡ್ಡಿ ಬಂದು ಅವ್ರ ಪಾರ್ಟ್ನರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.